ಉತ್ತರ ಕರ್ನಾಟಕದಾಗ ಜಾರಕಿಹೊಳಿ ಪರ್ವ ಪ್ರಾರಂಭ ಆಕೈತಿ ನೋಡಿ. ಬೆಳಗಾವಿ ಲೋಕಸಭೆದಿಂದ ಕರ್ನಾಟಕ ರಾಜ ಆಳಿಬಿಟ್ಟಾರ್ರಿ. ಇನ್ನು ದೇಶ ಆಳೋ ಸಲುವಾಗಿ ತಮ್ಮ ಸುಪುತ್ರಿಯನ್ನೇ ಸಹಿತ ಬೆಳಗಾವಿ ಲೋಕಸಭಾಗೆ ಕಣಕ್ಕೆ ಇಳಿಸಿದ್ರೆ ಅಲ್ಲಿ ಅಭಿಮಾನಿ ಬಳಗ ಲಕ್ಷಾಂತರ ಮತಗಳಿಂದ ಆರಿಸಿ ಕಳಿಸ್ತಾರೆ. ಯಾರು ಸತೀಶ್ ಜಾರಕಿಹೊಳಿ ಅವರ ಸುಪುತ್ರಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಸಾಮಾಜಿಕ ಚಟುವಟಿಕೆಯಿಂದ ಬಂದವರು, ಅನೇಕ IAS IPS ಜನರಿಗೆ ತರಬೇತಿ ಕೊಟ್ಟವರು, ಅನೇಕ ಮಿಲಿಟ್ರಿ ಭರ್ತಿ ಆಗೋರಿಗೆ ತರಬೇತಿ ಕೊಟ್ಟವರು, ಅನೇಕ ವಿದೇಶಗಳಲ್ಲಿಯೂ ಹೋಗಿ ಅನೇಕ ಕ್ರೀಡಾ ಮನರಂಜನೆದವರಿಗೆ ಎಂತೆಂಥ ವಿದ್ಯಾರ್ಥಿಗಳಿಗೆ ಕ್ರೀಡಾಪಟುಗಳಿಗೆ ಸಹಾಯ ಸಹಕಾರ ಮಾಡಿದಂಥ ಇದೇ ಸತೀಶ್ ಜಾರಕಿಹೊಳಿ ಅವರ ಸುಪುತ್ರಿ ಏನಾದರೂ ಬೆಳಗಾವಿ ಅಥವಾ ಚಿಕ್ಕೋಡಿ ಲೋಕಸಭಾ ಕಣಕ್ಕೆ ಇಳಿದ್ರೆ ದಿಕ್ಕೆಟ್ಟು ಹೋಗ್ತಾರೆ ವಿರೋಧಿಗಳು. ಯಾವುದೇ ಪಕ್ಷದವರು ಸಹಿತ ಮೀನಾಮೇಷ ಎಣಿಸ್ಬೇಕಾಕೈತಿ. ಆದರೆ ಕಾಂಗ್ರೆಸ್ ಪಕ್ಷದಿಂದ ಸತೀಶ್ ಜಾರಕಿಹೊಳಿ ಅವರು ಪುತ್ರಿಗೇನಾದರೂ ಗ್ರೀನ್ ಸಿಗ್ನಲ್ ಕೊಟ್ಟರೆ ಗೆಲುವು ಖಚಿತ ಅಂತಾರ ಚಿಕ್ಕೋಡಿ ಮತ್ತು ಬೆಳಗಾವಿ ಮತದಾರರು. ಈಗ ಸತೀಶ್ ಜಾರಕಿಹೊಳಿ ಅವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಪಕ್ಷ ಬಯಸಿದರೆ ನಾನು ನಿಲ್ಲುತ್ತೇನೆ ಅಂಥೇಳಿ. ಆದರೆ ಪಕ್ಷ ಇವರನ್ನು ಮಂತ್ರಿಯಾಗಿ ಮುಂದುವರಿಸ್ತೈತಿ. ಅವರದೇ ಕುಟುಂಬದಲ್ಲಿ ಪುತ್ರಿಗೆ ಟಿಕೆಟ್ ಕೊಡ್ತೀವಿ, ಗೆಲ್ಲಿಸಿ ಬರುವ ಜವಾಬ್ದಾರಿ ನಿಮ್ಮದು ಅಂತಾರೆ ಹೈಕಮಾಂಡ್. ಹಾಗಾದ್ರೆ ಸತೀಶ್ ಜಾರಕಿಹೊಳಿಯವರ ವೈಶಿಷ್ಟ್ಯ, ಸತೀಶ್ ಜಾರಕಿಹೊಳಿಯವರ ಸರಳ ಸಜ್ಜನಿಕೆಯ ಸಂಪೂರ್ಣ ವಿವರ ಸಹಿತ ನಿಮಗೆ ಹೇಳಿದ್ದೀನಿ, ಏನು ಹೇಳೋದು ಅವಶ್ಯಕತೆ ಇಲ್ಲ. ಮೊನ್ನೆ ಅವರ ಮನೆಗೆ ಭೇಟಿ ಕೊಟ್ಟು ಸಂಪೂರ್ಣ ವಿಡಿಯೋ ಮಾಡಿದಾಗ 10 ಲಕ್ಷ ಜನ ನೋಡಿದಿರಿ. ದೈನಂದಿನವಾಗಿ ಅಪ್ಡೇಟ್ಸ್ ಕೊಡ್ತೀರಿ. ಉತ್ತರ ಕರ್ನಾಟಕದ ಅಲ್ಲಿ ಇದೇ ಜಾರಕಿಹೊಳಿ ಸಾಮ್ರಾಜ್ಯದ ಪ್ರತಿಯೊಂದು ಪೆನ್ ಮಾಹಿತಿ ಕೊಟ್ಟಿದ್ದೀನಿ. ಸುಪುತ್ರಿ ಪ್ರಿಯಾಂಕಾ ನಿತ್ರ ಬೆಳಗಾವಿಯಲ್ಲಿಯೂ ಗೆಲುವಿದೆ, ಚಿಕ್ಕೋಡಿಯಲ್ಲಿಯೂ ಗೆಲುವಿದೆ. 11 ಶಾಸಕರನ್ನು ತಯಾರು ಮಾಡಿದಂಥ ಸತೀಶ್ ಜಾರಕಿಹೊಳಿ ಬೆಳಗಾವಿಯಲ್ಲಿ ಯಾವುದೇ ದ್ವೇಷ ರಾಜಕಾರಣ ಮಾಡಲಿಲ್ಲ, ಅಜಾತ ಶತ್ರು. ಹಾಗಾದ್ರೆ ಸುಪುತ್ರಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಏನಾದರೂ ಕಣಕ್ಕಿಳಿದ್ರೆ ಗೆಲುವು ಎಷ್ಟು ಲೀಡ್ ಆಗತೈತೆ ಅನ್ನೋದು ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ತೀರಿ. ಹಾಗಾದ್ರೆ ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಖಡಕ್ ಸುದ್ದಿ ಹಂಗೆ ಬರ್ತೀನಿ. ನಮಸ್ಕಾರ.